ಈ ತರ ಮ್ಯಾಜಿಕ್ ಎಫೆಕ್ಟ್ ಇರೋ ವಿಡಿಯೋನ ಮೊಬೈಲಲ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಮೊದಲು ನೀವೇನು ಮಾಡಬೇಕಂದ್ರೆ ಯಾವುದೋ ಒಂದು ಆಬ್ಜೆಕ್ಟ್ನ ಟಚ್ ಮಾಡ್ತಾರೋ ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಆ ಶೂಟ್ ಮಾಡಿರೋ ವಿಡಿಯೋನ ಇವಾಗ ನಿಮ್ಮ ಫೋನಲ್ಲಿರೋ ಕ್ಯಾಪ್ ಕಟ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಮತ್ತೆ ಇಂಪೋರ್ಟ್ ಮಾಡಿರೋ ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಂಡು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಮತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಓವರಲ್ಲಿ ಮಾಡಿಕೊಂಡು ಕೆಳಗಡೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಮತ್ತೆ ಅಡ್ಜಸ್ಟ್ಮೆಂಟ್ಗೆ ಹೋಗಿ ಸ್ಯಾಚುರೇಷನ್ನ ಸೆಲೆಕ್ಟ್ ಮಾಡಿಕೊಂಡು -50 ಇಡಿ. ಆಗ ನಿಮ್ಮ ವಿಡಿಯೋ ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗುತ್ತೆ. ಮತ್ತೆ ಅದನ್ನೇ ಡೂಪ್ಲಿಕೇಟ್ ಮಾಡಿಕೊಂಡು ಮತ್ತೆ ಅದನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ಈಗ ಎರಡನೇ ಸಲ ಡೂಪ್ಲಿಕೇಟ್ ಮಾಡ್ಕೊಂಡು ವಿಡಿಯೋನ ಫ್ರಂಟ್ಗೆ ಹಾಕೊಳ್ಳಿ, ಲೇಯರ್ಗೆ ಹೋಗ್ಬಿಟ್ಟು ಮತ್ತೆ ಮಾಸ್ಕ್ ಸೆಲೆಕ್ಟ್ ಮಾಡಿಕೊಂಡು ಮಾಸ್ಕಲ್ಲಿ ಸರ್ಕಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಕೊಡಿ. ಮತ್ತೆ ಮಾಸ್ಕ್ ಆಗಿರೋ ವಿಡಿಯೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಅದನ್ನ ಕಲರ್ಫುಲ್ ಮಾಡ್ಕೊಬೇಕಂತೆ ಮತ್ತೆ ಅಡ್ಜಸ್ಟ್ಮೆಂಟ್ಗೆ ಹೋಗಿ ನೀವು ಸ್ಯಾಚುರೇಷನ್ನ 0ಗೆ ಇಟ್ಕೊಳ್ಳಿ. ಮತ್ತೆ ರೈಟ್ ಕ್ಲಿಕ್ ಮಾಡಿಕೊಂಡು ಮತ್ತೆ ಮಾಸ್ಕ್ಗೆ ಹೋಗಿ ಮಾಸ್ಕ್ ಹೋಗ್ಬಿಟ್ಟು ನಿಮ್ಮ ಸರ್ಕಲ್ನ ನಿಮ್ಮ ಕೈ ಇಟ್ಟಿರೋ ಪಾಯಿಂಟ್ಗೆ ಅಂದರೆ ಬೆಳ್ಳಿಟ್ಟಿರೋ ಪಾಯಿಂಟ್ಗೆ ಇಟ್ಕೊಂಡು ಒಂದು ಕೀ ಫ್ರೇಮ್ ಮಾಡ್ಕೊಳ್ಳಿ. ಸ್ವಲ್ಪ ಮುಂದಕ್ಕೆ ಮೂವ್ ಮಾಡಿಕೊಂಡು ಇನ್ನೊಂದು ಕೀ ಫ್ರೇಮ್ ಮಾಡಿಕೊಂಡು ಎಕ್ಸ್ಪೆಂಡ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಮೂವ್ ಮಾಡ್ಕೊಂಡು ಎಕ್ಸ್ಪೆಂಡ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಕೀ ಫ್ರೇಮ್ ಆ್ಯಡ್ ಆಗುತ್ತೆ. ಅದೇ ರೀತಿ ನೀವು ಲಾಸ್ಟ್ವರೆಗೂ ಈ ಥರ ಎಕ್ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾ ಇರಿ. ಫೈನಲಿ ನಿಮ್ಮ ವಿಡಿಯೋ ರೆಡಿ ಆಗಿದೆ ನೋಡಿ. दुनिया को रंग दो, दुनिया को